ಇಂದ ಬಂದಿರೋ ಇಂಪಾರ್ಟೆಂಟ್ ಅಪ್ಡೇಟ್ನ ಈಗ ನೋಡ್ತೋಗೋಣ. ಶಾರ್ಟ್ ಆ್ಯಂಡ್ ಕ್ರಿಸ್ಪ್ ಆಗಿ ವಿತಿನ್ 5 ಮಿನಿಟ್ಸಲ್ಲಿ ಮುಗಿಸೋಣ. ಓಕೆನಾ. ಸೊ ಡಾಕ್ಟರ್ ಪ್ರಸನ್ನ ಸರ್ ಅವರು ಹೇಳಿದ್ದಾರೆ ಈಗ ಏನು ಅಂತಂದರೆ, ಅಪ್ರಾಕ್ಸಿಮೇಟ್ಲಿ 3.3 ಲ್ಯಾಕ್ ಸ್ಟೂಡೆಂಟ್ಸ್ ಅಕ್ರಾಸ್ 745 ಸೆಂಟರ್ಸ್ ನೀವು ಸಿ ಇ ಟಿ ಎಕ್ಸಾಮ್ನ ಬರೀತಾ ಇದ್ದಾರೆ ಅಂತ ಹೇಳಿದ್ದಾರೆ. ಓಕೆನಾ. ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ ಆದಷ್ಟು ಬೇಗ. ಮತ್ತು ಡ್ರೆಸ್ ಕೋಡ್ ಬಗ್ಗೆ ತುಂಬ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ಬಿಕಾಸ್ ನೀವು ನೋಡಿರ್ಬೋದು, ಈ ಡ್ರೆಸ್ ಹಾಕ್ಬಾರ್ದು ಆ ಡ್ರೆಸ್ ಹಾಕ್ಬಾರ್ದು ಅಂತ ನೀವು ತುಂಬ ನೋಡ್ತಾ ಇರ್ಬೋದು. ಓಕೆನಾ. ಸೊ ಆ ಥರ ಏನಿಲ್ಲ, ಸಿಂಪಲ್ ಆಗಿರ್ತಕ್ಕಂಥ ಡ್ರೆಸ್ನ ಹಾಕ್ಕೊಳ್ಳಿ. ಈ ಥರ ಫುಲ್ ಸ್ಲೀವ್ ಇರೋದು ಮತ್ತು ಶೂಸು, ಹೆವಿ ಲೆದರ್ ಶೂಸ್ ಎಲ್ಲ ಹಾಕಬಾರ್ದು ಅಂತ ಹೇಳಿದ್ದಾರೆ. ಓಕೆನಾ. ಮತ್ತು ಬಯೋಮೆಟ್ರಿಕ್ ಇರುತ್ತೆ, ಅಲ್ಲಿ ನಿಮ್ಮ ಫೋಟೋನ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಿದ್ದಿಲ್ಲ ಅದನ್ನು ಕಂಪೇರ್ ಮಾಡ್ತಾರೆ. ಓಕೆ, ದಿಸ್ ಇಸ್ ಜಸ್ಟ್ ಫಾರ್ ಬೇರೆ ಯಾರು ಬಂದು ಬರೀಬಾರ್ದು, ನೀವೇ ನಿಮ್ಮ ಎಕ್ಸಾಮ್ ನೀವೇ ಬರೀಬೇಕು ಅನ್ನೋ ಕಾರಣಕ್ಕೆ. ಓಕೆನಾ. ಮತ್ತು ಅಲ್ಲಿ CCTV ಕ್ಯಾಮ್ರಾಸ್ ಎಲ್ಲ ಇರುತ್ತೆ ಆ್ಯಸ್ ಯೂಶ್ವಲ್. ಮತ್ತು OMR ಬಗ್ಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ಓಕೆನಾ. ಸೊ ಅದರಲ್ಲಿ ಡ್ರಾಫ್ಟ್ OMR ನಿಮ್ಮ ಹಾಲ್ ಟಿಕೆಟಲ್ಲಿ ಇರುತ್ತೆ. ದಟ್ ಈಸ್ ಜಸ್ಟ್ ಫಾರ್ ಯರ್ ಪ್ರಾಕ್ಟೀಸ್ ಪರ್ಪಸ್. ಓಕೆನಾ. ಫಸ್ಟ್ ಎಕ್ಸಾಮಲ್ಲಿ ಹೋಗಿ ನೀವು ಕಷ್ಟಪಡಬಾರ್ದು ಅಂತ ಹೇಳಿ ಜಸ್ಟ್ ಒಂದು ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಓಕೆನಾ. ದಟ್ ಈಸ್ ಒನ್ ಥಿಂಗ್. ಅದಾದಮೇಲೆ ನೀವು OMR ಶೀಟಲ್ಲಿ ನಿಮ್ಮ ಹೆಸರು, CT ನಂಬರ್ ಮತ್ತು ವರ್ಷನ್ ಕೋಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ತುಂಬ ವರ್ಷನ್ಸ್ ಇರುತ್ತೆ ಅಲ್ಲಿ, A B C, ಓಕೆ, A1 B1 ಆ ಥರ ಎಲ್ಲ ಇರುತ್ತೆ. ಸೊ ಅದನ್ನು ಕರೆಕ್ಟಾಗಿ ನೀವು ಫಿಲ್ ಮಾಡಬೇಕಾಗುತ್ತೆ. ಬಿಕಾಸ್ ಅದರ ಬೇಸಿಸ್ ಮೇಲೆ ನಿಮ್ಮ OMRನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ಅದನ್ನು ಕರೆಕ್ಟಾಗಿ ಹೇಳಿದ್ದಾರೆ. ಮತ್ತು ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂತಲೂ ಸಹ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರುತ್ತೆ, ನಿಮಗೆ ಎಲ್ಲ ಗೊತ್ತಿರೋ ಕ್ವೆಶನ್ಸ್ ಮತ್ತು ಗೊತ್ತಿರೋ ಕ್ವೆಶನ್ ಯಾವ್ದು ಬೇಕಾದ್ರೆ ಅಟೆಂಡ್ ಮಾಡ್ಬೋದು. ಓಕೆ, ಬಿಕಾಸ್ ದೇರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್. ಯಾವುದೇ ಕ್ವೆಶನ್ನ ಬಿಡಬಾರ್ದು. ಓಕೆ, ಏನೇನು ತೊಗೊಂಡು ಬರಬಾರ್ದು ನೋಡಿ. ಫುಡ್ ಆರ್ ವಾಟರ್ ಬಾಟಲ್ಸ್ನ ಅಲ್ಲಿ ನೀವು ತೊಗೊಂಡು ಬರೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಅಲ್ಲೇ ಕೊಡ್ತಾರೆ, ಪ್ರೊವೈಡ್ ಮಾಡ್ತಾರೆ. ಓಕೆನಾ. ಮತ್ತು ಎಕ್ಸ್ಪೆನ್ಸಿವ್ ಬ್ಯಾಗ್ಸ್ ಮತ್ತು ಮೊಬೈಲ್ ಫೋನ್ಸ್ ಎಲ್ಲ ತೊಗೊಂಡು ಹೋಗಿ ಅಲ್ಲಿ ಕಳ್ಕೊಂಡು ಮತ್ತು ಅವ್ರ ಮೇಲೆ ಬ್ಲೇಮ್ ಮಾಡೋದಲ್ಲ. ಓಕೆನಾ. ಬಿಕಾಸ್ ಅವ್ರು ಏನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಲ್ಲ ಅದಕ್ಕೆ. ಓಕೆ, ದಟ್ ಈಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಮತ್ತು ರ್ಯಾಂಕಿಂಗ್ ಬಗ್ಗೆ ಹೇಳಿದ್ದಾರೆ. ಓಕೆ, ಸೊ ಮತ್ತು ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ಕ್ವೆಶನ್ ಪೇಪರ್ಸ್ ತುಂಬ ವೇರಿಯೇಷನ್ಸ್ ಇರೋದ್ರಿಂದ, ಅಂದರೆ ಜಾಸ್ತಿ ಕ್ವೆಶನ್ ಕೋಡ್ಸ್ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಕ್ವೆಶನ್ಸ್ ಎಲ್ಲ ಡಿಫಿಕಲ್ಟ್ ಇರೋ ಚಾನ್ಸಸ್ಸು ಇರುತ್ತೆ. ಸೊ ದಯವಿಟ್ಟು ಡಿಫಿಕಲ್ಟ್ ಇದೆ ಅಂತ ಹೇಳಿ ಅದರಲ್ಲೇ ಸ್ಪೆಂಡ್ ಮಾಡೋ ಬದಲು ಎಲ್ಲ ಕ್ವೆಶನ್ಸ್ನ ಅಟೆಂಡ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದೇ ಕ್ವೆಶನ್ ಸ್ಟಕ್ ಆಗಿಬಿಡಿ ಅನ್ನೋದನ್ನು ಹೇಳಿದ್ದಾರೆ. ಆ್ಯಕ್ಚುಲಿ ದಿಸ್ ಇಸ್ ವೆರಿ ಗುಡ್ ಥಿಂಗ್ ಟು ಬಿ ಅಪ್ರಿಷಿಯೇಟೆಡ್. ಬಿಕಾಸ್ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಸ್ಟಾರ್ಟಿಂಗಲ್ಲೇ ಡಿಫಿಕಲ್ಟ್ ಕ್ವೆಶನ್ ಬಂದಿದ ತಕ್ಷಣ ಅಲ್ಲೇ ಕೂತ್ಕೊಳ್ತಾರೆ. ಓಕೆ, ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅವರು ಅದನ್ನು ಸ್ಟ್ರೆಸ್ ಮಾಡಿ ಹೇಳೋದ್ರಿಂದ ತುಂಬ ಅಡ್ವಾಂಟೇಜ್ ಆಯಿತು ಅದು ಸ್ಟೂಡೆಂಟ್ಸ್ಗೆ. ಓಕೆನಾ. ನೆಕ್ಸ್ಟ್ ರ್ಯಾಂಕಿಂಗ್. ಅದೇ ಗೊತ್ತಿರುತ್ತೆ ನಿಮಗೆ, ಇಂಜಿನಿಯರಿಂಗ್ ಅಂದರೆ PCM ಇದೆಯಲ್ಲ, ಅದರಿಂದ 50%, CETಯಿಂದ 50% ತೊಗೊಂಡು ನಿಮಗೆ ಮಾರ್ಕ್ಸ್ ಅಲಾಟ್ ಮಾಡ್ತಾರೆ, ರ್ಯಾಂಕ್ ಅಲಾಟ್ ಮಾಡ್ತಾರೆ. ದಟ್ ಈಸ್ ಇಂಪಾರ್ಟೆಂಟ್. ಮತ್ತು PUCಗೆ ಸೆಕೆಂಡ್ ಎಕ್ಸಾಮ್ ಇದೆ, ಅದನ್ನು ಸಹ ಇವರು ರಿಸಲ್ಟ್ಗೆ ಕನ್ಸಿಡರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಅಗ್ರಿಕಲ್ಚರಲ್ಗೆ ಕೆಲವೊಬ್ಬರು ಅಪ್ಲೈ ಮಾಡಲಿಲ್ಲ. ಸೊ ಅದಕ್ಕೂ ಸಹ ನಿಮಗೆ CET ಎಕ್ಸಾಮ್ ಮುಗಿದ ನಂತರ ಅವರು ಅಪ್ಲಿಕೇಶನ್ ವಿಂಡೋನ ಓಪನ್ ಮಾಡ್ತಾರೆ ಅಂತಲೂ ಸಹ ಹೇಳಿದ್ದಾರೆ. ಓಕೆನಾ. ಸೊ ಇಷ್ಟು ಥಿಂಗ್ಸ್ ತುಂಬ ಸಿಂಪಲ್ ಆ್ಯಂಡ್ ಕ್ಲಿಯರಾಗಿ KA ಡೈರೆಕ್ಟರ್ ಸರ್ ಅವರು ಹೇಳಿದ್ದಾರೆ. ಸೊ ಇದೆಲ್ಲ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಓಕೆನಾ. ಸೊ ಇದೆಲ್ಲ ನೀವು ಹೈಲೈಟ್ ಇಟ್ಕೊಂಡು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದಿ ಬೆಸ್ಟ್.